38ನೇ ಕಲ್ತೂರಿನ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ 35ನೇ ವರ್ಷದ ಭಜನಾ ಮಂಗಲೋತ್ಸವ ಮತ್ತು ಧಾರ್ಮಿಕ ಸಭೆ ಸಂತೆಕಟ್ಟೆಯಲ್ಲಿ ಫೆಬ್ರವರಿ 16ರಂದು ನಡೆಯಿತು. ಕಾರ್ಯಕ್ರಮವನ್ನು ಕಳ್ತೂರು ಕೆಂಜೂರು ಪಂಚಾಯತ್ ಅಧ್ಯಕ್ಷೆ ರಜನಿ ಎ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಒಂದು ಸಣ್ಣ ರೀತಿಯಲ್ಲಿ ಹುಟ್ಟುಹಾಕಿದ ಈ ಕಾರ್ಯಕ್ರಮವು ಇಂದು ಉತ್ತಮವಾಗಿ ನೆರವೇರುತ್ತಿದೆ. ಈ ಕಾರ್ಯಕ್ರಮ ಎಲ್ಲ ಜನರ ಮನೆಗಳನ್ನು ಬೆಳಗುವ ಭಜನಾ ಮಂಡಳಿ ಕಾರ್ಯಕ್ರಮವು ಉತ್ತಮವಾಗಿ ನೆರವೇರಲಿ ಎಂದು ಹಾರೈಸುತ್ತಾ ಮುಖ್ಯ ಅತಿಥಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಜನನಿ ದಿವಾಕರ್ ಶೆಟ್ಟಿ ಅವರು ಭಜನಾ ತಂಡದ 40 ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಿ ಗೌರವಪೂರ್ವಕವಾಗಿ ಶಾಲು ಹೊದಿಸಿ ಮಾತನಾಡಿದರು. ತುಂಬಾ ಸಂತೋಷ ವಿಷಯ. ಯಾಕಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಬ್ರೇಕ್ ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸ್ ಈ ದಿನಗಳಲ್ಲಿ ಇಂಥ ಒಂದು ಭಜನಾ ಮಂಡಳಿಯನ್ನು ಕಟ್ಟಿ ಅದನ್ನು ಇಷ್ಟು ಸುಸಂಸ್ಕೃತವಾಗಿ ನಡೆಸ್ತಾ ಇರುವಂತದ್ದು ಖಂಡಿತವಾಗಿ ಮೆಚ್ಚುವಂತ ವಿಷಯ. ವಿವೇಕಾನಂದ ಅವರು ಒಂದು ಹೇಳ್ತಾರೆ, ಯಾವುದೇ ಒಂದು ಕಡೆಯಲ್ಲಿ ದೀಪ ಬೆಳಗಿಸುವುದು ತುಂಬಾ ಸುಲಭ, ಅದನ್ನು ಆಗದಂತೆ ನೋಡಿಕೊಳ್ಳುವಂತಹದ್ದು ತುಂಬಾ ಕಷ್ಟ. ಆ ಒಂದು ಕೆಲಸವನ್ನು ನಮ್ಮ ಊರಿನ ಜನ, ಅಂದ್ರೆ ನಮ್ಮ ನಾರಾಯಣ ನಾಯ್ಕ ಇರ್ಬೋದು ಅಥವಾ ಅವರ ಎಲ್ಲ ಸಿಬ್ಬಂದಿ ಅವರ ಸಂಘಟನೆಗಳು ಸೇರಿ ಈ ಒಂದು ಇಂದಿನವರೆಗೆ 35 ವರ್ಷದಿಂದ ಬೆಳೆಯುತ್ತಾ ಬಂದಿದ್ದಾರೆ. ಮತ್ತೊಂದು ಸಂತೋಷ ವಿಷಯ ಏನಂತಂದ್ರೆ, ಈ ಒಂದು ಭಜನಾ ಮಂಡಳಿಯನ್ನು ನಮ್ಮ ದಿವಂಗತ ನನ್ನ ತಂದೆಯವರಾದ ಜಗನ್ನಾಥ್ ಅವರು ಮತ್ತು ಊರಿನ ಗಣ್ಯರೆಲ್ಲ ಸೇರಿ ಮಾಡಿರುವಂತಹ ಒಂದು ಈ ಭಜನಾ ಮಂಡಳಿ. ಸಂಪನ್ಮೂಲ ವ್ಯಕ್ತಿ ಕಳ್ತೂರು ಸಂತೆಕಟ್ಟೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಾಗರಾಜ್ ಸೂಡ ಅವರು ಮಾತನಾಡಿದರು. ನಾಗರಿಕ ಬಂಧುಗಳು ಒಟ್ಟಿಗೆ ಸೇರಿ ಇಲ್ಲಿ ಸಂತೆಕಟ್ಟೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಗುರಿ ಒಂದು ಶ್ರದ್ಧಾ ಕೇಂದ್ರ ಬೇಕು ಎನ್ನುವ ದೃಷ್ಟಿಯಿಂದ. ಯಾಕಂದ್ರೆ ನಮ್ಮ ಈ ಕಳ್ತೂರು ಗ್ರಾಮಕ್ಕೆ ಇರುವಂತಹ ಒಂದು ದೇವಸ್ಥಾನ ಶ್ರೀ ಗೋಪಾಲಕೃಷ್ಣ ಮಠ, ಅದು ಇವತ್ತು ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿ ಇಲ್ಲ, ಅಜೀರ್ಣಾವಸ್ಥೆಯಲ್ಲಿದೆ. ಅದನ್ನ ಜೀರ್ಣೋದ್ಧಾರ ಮಾಡುವಂತಹ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ದೇವರು ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಆ ಯೋಚನೆ ಮತ್ತು ಯೋಜನೆ ಯಾರ ತಲೆಗೆ ಬರ್ತದೋ ಕಾದು ನೋಡೋಣ. ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಮನೋಜ್ ಶೆಟ್ಟಿ ಅವರು ಮಾತನಾಡಿದರು. ವಿಧಿವಿಧಾನಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ದೇವರಿಗೆ ಅನುಗುಣವಾಗಿ ನಾವು ದಿನನಿತ್ಯದ ಬದುಕಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ನಮ್ಗೆ ಒಂದು ಅತ್ಯಂತ ಗಟ್ಟಿಮುಟ್ಟಾದ ತಳಗಟ್ಟನ್ನ, ನೆಲೆಯನ್ನ ನಮ್ಮ ಹಿಂದಿನವರು ಹಿಂದೂ ಧರ್ಮದ ಪ್ರಕಾರ ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಅದನ್ನ ನಾವು ನಿರಂತರವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ನಡೆದುಕೊಂಡು ಹೋದ್ರೆ ನಮ್ಗೆ ಬೇರೆ ಮಾರ್ಗದರ್ಶನವೇ ಬೇಡ. ಯಾಕಂದ್ರೆ ಹಿಂದೂ ಧರ್ಮ ಅಷ್ಟು ಬಲವಾದ ಧರ್ಮ. ಇಡೀ ಪ್ರಪಂಚದಲ್ಲಿ ಹಿಂದೂ ಧರ್ಮದ ಆಧಾರದ ಮೇಲೆ ಎಲ್ಲ ಧರ್ಮಗಳು ನಿಂತಿವೆ ಅನ್ನುವುದನ್ನ ನಮ್ಮ ಗುರು ಹಿರಿಯರು ನಮ್ಗೆ ನೆನಪಿಸಿಕೊಟ್ಟಿದ್ದಾರೆ. ಭಜನಾ ಮಂಡಳಿ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಯೋಜನಾಧಿಕಾರಿ ಮಾಲತಿ ದಿನೇಶ್, ಸಂತೆಕಟ್ಟೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಗಂಧಿ, ಮಂಡಳಿಯ ವ್ಯವಸ್ಥಾಪಕ ರಮೇಶ್ ನಾಯ್ಕ್, ಯೋಜನೆಯ ಮೇಲ್ವಿಚಾರಕ ರಾಜ್ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದು, ಬಳಿಕ ಮಂಡಳಿಯ ಭಜಕರಿಂದ ಭಜನಾ ಕಾರ್ಯಕ್ರಮ ನಡೆಯಿತು.